ಹಲೋ ನಮಸ್ಕಾರ, ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅತ್ಯಂತ ಹೆಲ್ದಿ ಬ್ರೇಕ್ಫಾಸ್ಟ್ ಮೆಂತೆ ಪರೋಟನ ಯಾವ ರೀತಿಯಾಗಿ ಮಾಡೋದು ನೋಡೋಣ. ನಾನು ಇಲ್ಲಿ 3 ಈರುಳ್ಳಿನ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಅರ್ಧ ಟೊಮೆಟೊ ಮತ್ತು ನಾನಿಲ್ಲಿ 6ರಿಂದ 7 ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ನಾನು ಜೀರಿಗೆ, ಹಾಗೆ ಸ್ವಲ್ಪ ಪುದೀನ, ಮತ್ತು ನಾನಿಲ್ಲಿ 4 ಬೆಳ್ಳುಳ್ಳಿ ಮತ್ತು 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು 1 ಸ್ಪೂನಷ್ಟು ಜೀರಿಗೆ, ನಾನು ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ನೋಡಿ. ನಾನು ಇದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನಾವು ಹಿಟ್ಟು ಕಲಸೋವಾಗ ಮತ್ತೆ ನಾವು ಇಲ್ಲಿ ಉಪ್ಪನ್ನು ಹಾಕ್ತೀವಿ. ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೋಡಿ. ಈಗ ಇದು ಗ್ರೈಂಡ್ ಆಗಿದೆ, ಪೇಸ್ಟ್ ಆಗಿದೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈ ರೀತಿಯಾಗಿ ಹಾಕಿದ ಮೇಲೆ ನೋಡಿ, ಈಗ ನಾನು ಒಂದು ಬಾಣಲೆಗೆ ಒಂದು 5ರಿಂದ 6 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ಈ ಹಿಟ್ಟಲ್ಲಿ ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ. ನೀವು ಬೇಕಂದರೆ ನೀವು ಕಡಲೆ ಹಿಟ್ಟನ್ನು ಸಹ ಹಾಕೋಬೋದು. ಈಗ ನಾನು ರುಬ್ಬಿರುವ ಮಿಶ್ರಣವನ್ನು ಇದಕ್ಕೆ ಹಾಕಿ ಈಗ ಕಟ್ ಮಾಡಿಕೊಂಡಿರುವ ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಎಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು. ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಆಲ್ರೆಡಿ ಪೇಸ್ಟಲ್ಲೇ ಸಾಕಷ್ಟು ನೀರು ಇರೋದ್ರಿಂದ ಅದೇ ಒಂದು ಅಂಶದಲ್ಲಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೋದು. ಒಂದು ವೇಳೆ ನಿಮಗೆ ನೀರೇನಾದರೂ ಕಮ್ಮಿ ಆಗಿದ್ದರೆ ನೀವು ನೀರು ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಈ ರೀತಿಯಾಗಿ ಸ್ಮೂತಾಗಿ ತೆಳುವಾಗಿ ಹಿಟ್ಟನ್ನು ಕಲಿಸ್ಬೇಕು. ಈಗ ಇದನ್ನು ನಾವು ಒಂದು 10ರಿಂದ 15 ನಿಮಿಷ ಮುಚ್ಚಿಡಬೇಕು. ಅಂದರೆ ನಮಗೆ ಮೆಂತ್ಯ ಪರೋಟ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ತುರಿದಿಟ್ಕೊಂಡಿರುವ ಕ್ಯಾರೆಟನ್ನು ಸಹ ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟು ನಿಮಗೆ ಆಪ್ಷನಲ್ಲು. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇಷ್ಟಪಡೋರಿದ್ದರೆ ಈ ಥರ ನೀವು ಕ್ಯಾರೆಟು, ಬೀಟ್ರೂಟು ಈ ಥರ ಎಲ್ಲ ಹಾಕ್ಕೋಬೋದು ನೋಡಿ. ಈಗ ನಾನೀಗ ಇಲ್ಲಿ ಒಂದು ಕಾಟನ್ ಅರಿವೆನ ತಗೋಬೇಕು. ಕಾಟನ್ ಅರಿವೆನ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಅದ್ದಿ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಹಾಕ್ಕೊಂಡು ಮತ್ತೆ ಇದ್ರ ಮೇಲೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ನಾನು ಈ ಒಂದು ಬಟ್ಟೆಯಲ್ಲೇ ನಾನು ಮೆಂತ್ಯ ಪರೋಟಾನ ತಟ್ಟೋದು ನೋಡಿ. ಈಗ ನಮಗೆ ಒಂದು ಪರೋಟಾಗೆ ಎಷ್ಟು ಇಡಬೇಕು ಅಷ್ಟನ್ನು ನಾವಿಲ್ಲಿ ತಗೊಂಡು ಈ ರೀತಿಯಾಗಿ ಉಂಡೆ ಮಾಡಿ ಆ ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡಬೇಕು. ನೀವು ಯಾವುದಾದ್ರೂ ಶೇಪಲ್ಲಿ ಸಹ ಪ್ರೆಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಹಿಟ್ಟನ್ನು ಪ್ರೆಸ್ ಮಾಡಬೇಕು. ನೋಡ್ತಾ ಇರ್ಬೋದು ಕ್ಯಾರೆಟು, ಈರುಳ್ಳಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ಈಗ ನಮ್ಮದು ಈ ಕಡೆಗೆ ತವಾ ಕಾಯ್ದಿದೆ. ಕಾದಿರೋ ತವಾಗೆ ನಾವು ತಟ್ಟಿರುವ ಪರೋಟಾನ ಈ ರೀತಿಯಾಗಿ ಹಾಕಬೇಕು. ಹಾಕಿದ ನಂತರ ನಿಧಾನವಾಗಿ ಬಟ್ಟೆನ ತೆಗಿಬೇಕು. ಅದು ತಾನಾಗಲೇ ಬಿಟ್ಕೊಳ್ಳುತ್ತೆ ಬಟ್ಟೆನ, ಯಾಕಂದರೆ ನಾವು ಬಟ್ಟೆಗೆ ನೀರು ಚುಮುಕಿಸಿರ್ತೀವಿ. ಈಗ ನೋಡಿ, ನೀವು ಇದನ್ನು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡು ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು ಹಿಟ್ಟಾಕಿ. ಆದರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಮೆಂತ್ಯ ಪರೋಟ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಾಫ್ಟು ಕೂಡ ಆಗುತ್ತೆ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟಿಂದ ಮುಚ್ಚಿಟ್ಟೆ. ಈಗ ನೆಕ್ಸ್ಟ್ ಇನ್ನೊಂದು ಪರೋಟನ ಮಾಡ್ಕೊಳ್ತಿದ್ದೀನಿ. ಆ ಕಡೆಗೆ ಅದು ಚೆನ್ನಾಗಿ ಬೇಯ್ತಿದೆ ನೋಡಿ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ತಟ್ಟಿದರೆ ಸಾಕು. ಸ್ವಲ್ಪ ನೀರು ಹಾಕೊಳ್ಳೋದು ಬಟ್ಟೆಗೆ, ಆಮೇಲೆ ತಟ್ಟಿದರೆ ಸಾಕು. ನಿಧಾನವಾಗಿ ತಾನೇ ಬಿಟ್ಕೊಳ್ಳತ್ತೆ ನೋಡಿ. ಈ ಕಡೆಗೆ ಆ ಪ್ಲೇಟನ್ನು ತೆಗೆದೆ. ಈಗ ಎಷ್ಟು ಚೆನ್ನಾಗಿ ಮೆಂತ್ಯ ಪರೋಟ ಬೆಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಇದನ್ನು ಹೊಳಿಸಿ ಮತ್ತೆ ಎರಡೂ ಕಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ನಮ್ಮ ಮೆಂತ್ಯ ಪರೋಟ ಎಷ್ಟು ಕ್ಲೀನಾಗಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ ತಿಳ್ಕೊಬೋದು. ನೀವು ಇದನ್ನು ಬ್ರೇಕ್ಫಾಸ್ಟು
ಮಾಡ್ಕೋಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಈ ಥರ ಎಲ್ಲ ಬಾಕ್ಸಿಗೆಲ್ಲ ಕೊಡ್ಬೋದು. ಈಗ ನಾನು ಎರಡನೇದು ಸಹ ಹಾಕಿದೆ, ಅದಕ್ಕೂ ಸಹ ಪ್ಲೇಟ್ ಮುಚ್ಚಿ ಇಟ್ಟು ಅದು ಬೆಂದ ನಂತರ ನೋಡಿ ಮತ್ತೆ ಮೆಂತ್ಯ ಪರೋಟಾನ ನಾವು ವಾಪಸ್ಸು ಹೊಳಿಸಿ ಹಾಕ್ತಾ ಇದ್ದೀನಿ. ನೀವು ಕೆಳಗಡೆ ಎಣ್ಣೆ ಹಚ್ಚಲೇಬೇಕು. ಎಣ್ಣೆ ಹಚ್ಚದೇ ಇದ್ದರೆ ಮೆಂತ್ಯ ಪರೋಟ ಈ ರೀತಿಯಾಗಿ ಅಂಟ್ಕೊಂಡು ಬಿಡುತ್ತೆ. ನಾನು ಎಣ್ಣೆ ಹಾಕೋದನ್ನು ಮರ್ತಿದ್ದೆ. ನೋಡಿ, ಅತ್ಯಂತ ರುಚಿಕರವಾದ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮೆಂತ್ಯ ಪರೋಟ ಸವಿಯಲು ಸಿದ್ಧ. ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ, ನಿರ್ಮಲಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.